ಸೊ ಒಂದು ಸಿನಿಮಾ ಗೆಲ್ಲೋದಕ್ಕೆ ಒಂದು ಒಳ್ಳೆ ಚಿತ್ರಕಥೆ ಇದ್ದರೆ ಸಾಕಾ ಅಥವಾ ಜೊತೆಗೆ ಮಸಾಲೆ ಅಂಶನೂ ಇರಬೇಕಾ ಅನ್ನೋದನ್ನ ನಾವು ಈ ವಾರ ಬಿಡುಗಡೆ ಆಗಿರುವಂಥ ಸಿನಿಮಾ ಮೂಲಕ ನೋಡೋಣ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಓಂ ಶಿವಚರಣ್, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ಈ ವಾರ ನಾವು ವಿಮರ್ಶೆ ಮಾಡ್ತಿರುವಂಥ ಸಿನಿಮಾ ನಮ್ಮ ರಾಕಿಂಗ್ ಸ್ಟಾರ್ ಅವರ ತಾಯಿಯ ನಿರ್ಮಾಣದ, ಶ್ರೀರಾಜ್ ನಿರ್ದೇಶನದ ಮತ್ತು ಪೃಥ್ವಿ ಅಂಬರ್ ಅವರ ನಾಯಕ ನಟನಲ್ಲಿ ಬಂದಿರುವಂಥ ಸಿನಿಮಾ ಕೊತ್ತಲವಾಡಿ. ಇನ್ನು ಸಿನಿಮಾದ ಕಥೆಯ ವಿಷಯಕ್ಕೆ ಬರೋದಾದರೆ, ಇದು ಕಾವೇರಿ ನದಿ ತೀರದಲ್ಲಿ ನಡೆಯುವಂತಹ ಮರಳು ಮಾಫಿಯಾದ ಒಂದು ಸಿನಿಮಾ. ಹೇಗೆ ಮರಳು ಮಾಫಿಯಿಂದ ರಾಜಕಾರಣಿಗಳು ದುಡ್ಡು ಮಾಡ್ತಾರೆ ಅಥವಾ ಅವರು ಅಧಿಕಾರಕ್ಕೆ ಪಡ್ಕೊತಾರೆ, ಅದ್ರ ಜೊತೆಗೆ ಪ್ರಕೃತಿ ವಿರುದ್ಧವಾಗಿ ನಾವು ಹೋದರೆ ನಾವು ಏನೆಲ್ಲ ಫಲ ಅನುಭವಿಸಬೇಕಾಗುತ್ತೆ ಅನ್ನೋ ಒಂದು ಎಳೆ ಇಟ್ಕೊಂಡು ನಿರ್ದೇಶಕರು ಈ ಸಿನಿಮಾ ಮಾಡಿದ್ದಾರೆ. ಒಂದು ಒಳ್ಳೆ ಇಂಟೆನ್ಷನ್ ಇರುವಂಥ ಕತೆ ಈ ಸಿನಿಮಾದಲ್ಲಿದೆ, ಆದರೆ ಅದ್ರ ಹೊರತಾಗಿ ಅಂಥ ವಿಶೇಷ ಈ ಕಥೆಯಲ್ಲಿ ಇನ್ನೇನು ಇಲ್ಲ. ಇನ್ನು ಫಸ್ಟ್ ಹಾಫ್ ವಿಷಯಕ್ಕೆ ಬರೋದಾದರೆ, ಚಿತ್ರದ ಓಪನಿಂಗ್ ಶಾಟಲ್ಲೇ ನಮ್ಮ ಚಿತ್ರದ ಕಥಾನಾಯಕ ಒಂದು 10 ಪೊಲೀಸ್ಗಳನ್ನ ಫೈಟ್ ಮಾಡಿ ಆಸ್ಪತ್ರೆಗೆ ಸೇರೋಂಗೆ ಮಾಡ್ತಾನೆ. ಸೊ ಅಲ್ಲಿಂದ ಅವ್ರ ಬಗ್ಗೆ ಏನೋ ಒಂದು ದೊಡ್ಡ ಬಿಲ್ಡಪ್ ಕ್ರಿಯೇಟ್ ಆಗುತ್ತೆ. ಅದನ್ನು ಇಬ್ಬರು ಪೊಲೀಸರು, ಇಬ್ಬರು ಕ್ಯಾಶು, ಸೊ ಯಾರು ವ್ಯಕ್ತಿ, ಅವನ ಹಿನ್ನೆಲೆ ಏನು ಅನ್ನೋದನ್ನ ಒಬ್ಬರು ಕಮಿಷನರ್ ಮತ್ತು ಒಬ್ಬ SP ಮೂಲಕ ಈ ಕತೆ ಹೇಳ್ತಾ ಹೋಗ್ತಾರೆ. ಅಂದರೆ ಅವರಿಬ್ಬರು ಒಂದು ಕ್ಯಾಶುವಲ್ ಆಗಿ ಕಾನ್ವರ್ಸೇಷನ್ ಮಾಡ್ತಾ ಈ ಚಿತ್ರದ ನಾಯಕನ ಹಿನ್ನೆಲೆನ ಒಂದು ಶುರು ಮಾಡಿಸ್ತಾರೆ. ಮತ್ತು ಇದ್ರ ಜೊತೆಗೆ ಮರಳು ಮಾಫಿಯಾ ಹೇಗೆ ಆ ಕೊತ್ತಲವಾಡಿ ಅನ್ನೋ ಊರಲ್ಲಿ ಹುಟ್ಕೊಂತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಸೊ ಒಂದು 10 ನಿಮಿಷದಲ್ಲಿ ಹೇಳಿ ಮುಗಿಸೋವಂಥ ಕತೆನ ಸಿನಿಮಾದ ಫಸ್ಟ್ ಹಾಫ್ ಪೂರ್ತಿ ಡ್ರ್ಯಾಗ್ ಮಾಡಿದ್ದಾರೆ. ಜೊತೆಗೆ ನಾಯಕನ ಬಿಲ್ಡಪ್ ಅಂತ ಶುರುವಾಗೋ ಕತೆ ಕೊನೆಗದು ಇನ್ನೊಬ್ಬ ಪ್ರತಿನಾಯಕನ ವಿಷಯಕ್ಕೆ ಶಿಫ್ಟ್ ಆಗುತ್ತೆ. ಸೊ ನನಗೇನಂತ ಅನ್ಸುತ್ತೆ, ಈ ಸಿನಿಮಾದಲ್ಲಿ ಫೋಕಸ್ದು ಒಂದು ಕ್ವಶನ್ ಬರುತ್ತೆ. ಇದರಲ್ಲಿ ಇಬ್ಬರು ಪೊಲೀಸ್ ಆಫೀಸರ್ಗಳ ಕಾನ್ವರ್ಸೇಷನ್ ಶುರುವಾಗೋದು ನಾಯಕನ ಬಿಲ್ಡಪ್ ಕೊಡೋಕ್ಕೆ ಅಂತ. ಆದರೆ ಅದು ಹೋಗ್ತಾ ಪ್ರತಿ ನಾಯಕನ ಒಂದು ಲೈಫ್ ಸ್ಟೋರಿಗೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಏನು ಕ್ವಶನ್ ಬರುತ್ತೆ ಅಂದರೆ, ಫೋಕಸ್ ಯಾವ ಕಡೆ ಇತ್ತು ಅನ್ನೋದು ಒಂದು ಕ್ವಶನ್ ಬರುತ್ತೆ. ಜೊತೆಗೆ ಫಸ್ಟ್ ಹಾಫ್ನಲ್ಲಿ ಒಂದು 3-4 ಹಾಡು ಮಧ್ಯ ಬಂದು ಕಥೆಯ ಓಟಕ್ಕೆ ಬ್ರೇಕ್ ಹಾಕಿದೆ. ಇನ್ನು ಸೆಕೆಂಡ್ ಹಾಫ್ ವಿಷಯಕ್ಕೆ ಬರೋದಾದರೆ, ಫಸ್ಟ್ ಹಾಫ್ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಎಂಡಿಂಗ್ನ ಇರೋದ್ರಲ್ಲಿ ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದಾರೆ. ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಕ್ಲೈಮ್ಯಾಕ್ಸ್ ಅಂದರೆ ಸ್ವಲ್ಪ ವೈಲೆನ್ಸು, ರಕ್ತ ಅಂತೆಲ್ಲ ಬರುತ್ತೆ, ಅಥವಾ ಒಬ್ಬ ವಿಲನ್ಗೆ ಏನಾದ್ರು ಹೊಡೆದು ಸಾಯಿಸೋದು ಅಥವಾ ಏನಾದ್ರು ಮಾಡೋದು ಆ ಥರ ಎಲ್ಲ ತೋರಿಸ್ತಾರೆ. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ನಾನ್ ವೈಲೆಂಟಾಗಿ ಸಿನಿಮಾನ ಮುಗಿಸಿದ್ದಾರೆ. ಸೊ ನಾ ಈಗ ಹೇಳಿದಂಥ ಎಂಡಿಂಗು, ಮಧ್ಯ ಬರುವಂಥ ಮರಳು ಮಾಫಿಯಿಂದ ನಮ್ಮ ಪ್ರಕೃತಿ ಮೇಲೆ ಆಗುವಂಥ ಅನಾಹುತದ ಬಗ್ಗೆ ಬರುವಂಥ ಸಂಭಾಷಣೆಗಳಾಗ್ಬೋದು, ಅಥವಾ ಈ ಥರ ಒಂದು ಮಾಫಿಯಾ ಮಾಡೋದಕ್ಕೆ ಹಿನ್ನೆಲೆ ಒಂದು ಬಡತನ ಇರುವಂಥದ್ದು, ಅಥವಾ ಹಸಿವಿನ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಇರುವಂಥ ಡೈಲಾಗ್ಸ್ ನೋಡಿದಾಗ ನಮಗೆ ಡೈರೆಕ್ಟರ್ಗಿರುವಂಥ ಒಂದು ಸಾಮಾಜಿಕ ಕಳಕಳಿ ತೋರಿಸುತ್ತೆ. ಜೊತೆಗೆ ನಾವು ಬದುಕುವಂಥ ಭೂಮಿ ಆಗ್ಬೋದು, ಅಥವಾ ಉಸಿರಾಡೋ ಗಾಳಿ, ಹರಿಯೋ ನದಿ, ಇದೆಲ್ಲ ಯಾರಿಗೆ ಸೇರಬೇಕು ಅನ್ನೋ ಚಿಂತನೆ ಆಗ್ಬೋದು, ಅಥವಾ ನಾನು ಮೊದಲೇ ಹೇಳಿದಾಗೆ ಮರಳು ಮಾಫಿಯಿಂದ ಇರುವಂಥ ಬಡತನ, ಆ ಅನಿವಾರ್ಯತೆಯಿಂದ ಅವರು ಮಾಫಿಯಾಗಿ ಸಿಕ್ಕಾಕೊಳ್ಳೋದು, ಈ ಥರದ್ದೆಲ್ಲ ಒಂದು ಒಳ್ಳೆ ಕೋರ್ ಪಾಯಿಂಟ್ ಇಟ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ನಿರ್ದೇಶಕರು ಎಡವಿದ್ದಾರೆ. ಕಥೆಗೆ ತಕ್ಕ ಹಾಗೆ ಚಿತ್ರಕಥೆ ಬಂದಿಲ್ಲ. ನಿರ್ಮಾಪಕರು ಹಾಕಿರುವಂಥ ಬಂಡವಾಳ ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಸ್ಟಿಲ್ ಟೆಕ್ನಿಕಲ್ ವರ್ಕ್ ಅಂತ ಬಂದಾಗ ಅದು ಸುಮಾರಾಗಿದೆ ಅಂತಲೇ ಹೇಳ್ಬೋದು. ಈ ಸಿನಿಮಾದ ಸಂಗೀತ ಚಿತ್ರಕ್ಕೆ ಪೂರಕವಾಗಿದೆ, ಆದರೆ ಅದರ ಆಚೆ ಅದು ಇಂಪ್ರೆಸ್ ಮಾಡುವಂಥದ್ದೇನೂ ಇಲ್ಲ. ಕ್ಯಾಮ್ರಾ ವರ್ಕು ಮತ್ತು ಎಡಿಟಿಂಗ್ ಬಗ್ಗೆನೂ ಇದೇ ಮಾತು ಹೇಳ್ಬೋದು. ಮತ್ತು ಕೆಲವು ಕಡೆ ಮುಖ್ಯ ಪಾತ್ರಗಳು ಹಳೆ ಮೈಸೂರು ಭಾಗದ ಡೈಲೆಕ್ಟ್ನ ಸರಿಯಾಗಿ ಹೇಳಿಲ್ಲ. ಮತ್ತು ಕೆಲವು ಪಾತ್ರಗಳಿಗೆ ನಾವು ಇಲ್ಲಿನ ಲೋಕಲ್ ಆ್ಯಕ್ಟರ್ಸ್ನೇ ಹಾಕೋಬೋದಾಗಿತ್ತು ಅಂತ ಅನ್ನಿಸ್ತು. ಕೆಲವು ಮುಖ್ಯ ಪಾತ್ರಗಳು ಕೆಲವು ಸಲ ನಿಮಗೆ ಕರಾವಳಿ ಭಾಷೆ ಎಲ್ಲ ಮಾತಾಡ್ತಾರೆ. ಅದರ ಕತೆ ನಡೆಯೋದು ನಿಮಗೆ ಹಳೆ ಮೈಸೂರು ಭಾಗದಲ್ಲಿ. ಇನ್ನು ನಟನೆ ವಿಷಯಕ್ಕೆ ಬರೋದಾದರೆ, ಎಲ್ಲರೂ ಅವ್ರು ಸಿಕ್ಕಿರೋವಂಥ ಪಾತ್ರನೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದರಲ್ಲಿ ರಾಜೇಶ್ ನಟ್ವಂಗ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನು ಪೃಥ್ವಿ ಅಂಬರ್ ವಿಷಯಕ್ಕೆ ಬರೋದಾದರೆ, ಅವ್ರದ್ದು ಯಾವತ್ತೂ ಸಿನ್ಸಿಯರ್ ಎಫರ್ಟೇ ಕಾಣುತ್ತೆ. ಅವರು ದಿಯಾ ಸಿನಿಮಾಯಿಂದನೂ ಇದುವರೆಗೂ ಅವರು ಭಾಳ ಸಿನ್ಸಿಯರಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವ್ರು ಕೊಟ್ಟಿರುವಂಥ ಪಾತ್ರದ ಫ್ರೇಮ್ ಒಳಗೆ ಚೆನ್ನಾಗಿ ನಟಿಸಿದ್ದಾರೆ. ಈ ಸಲನೂ ಅಷ್ಟೇ, ಹಳೆ ಮೈಸೂರು ಭಾಗದ ಒಬ್ಬ ಹಳ್ಳಿ ಹುಡುಗ ಮತ್ತು ಮಾಸ್ ಹೀರೋ ಆಗಿ ತಮ್ಮನ್ನು ತಾವು ಒಗ್ಗಿಸ್ಕೊಳ್ಳೋಕ್ಕೆ ತುಂಬ ಶ್ರಮ ಹಾಕಿದ್ದಾರೆ. ಇಲ್ಲಿನ ಡೈಲೆಕ್ಟ್ನೆಲ್ಲ ತುಂಬ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಅದು ಎಫರ್ಟ್ಲೆಸ್ ಅಂತ ನಮಗೆ ಅನಿಸಲ್ಲ. ಇನ್ನು ಈ ಸಿನಿಮಾದ ವಿನ್ನರ್ ಮತ್ತು ಈ ಚಿತ್ರದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ನೀವು ಅವ್ರನ್ನ ತೆರೆ ಮೇಲೆ ನೋಡ್ತಾ ಇದ್ದರೆ, ಅವರ ಒಂದು ಆರ್ಭಟ ಎಲ್ಲ ನೋಡಿದ್ರೆ ಮತ್ತು ಅವರ ತಣ್ಣನೆ ಕ್ರೌರ್ಯ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳೋ ಥರ ಇದೆ. ಎಷ್ಟೊಂದು ಕಡೆ ತುಂಬ ಅನ್ಪ್ರೆಡಿಕ್ಟಬಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ನೋಡೋದ್ರನ್ನ ಖಂಡಿತವಾಗ್ಲೂ ಬೆಚ್ಚಿ ಬೀಳಿಸುತ್ತೆ. ನನ್ನ ಪ್ರಕಾರ ಇದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು, ಅಥವಾ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಈ ಚಿತ್ರದ ನಂತರ ಅವರಿಗೆ ಇದೇ ಥರ ಪಾತ್ರಗಳು ಸಿಗದೆ, ಅಥವಾ ಅವರೇ ಆದರೂ ಇಂಥ ಪಾತ್ರಗಳಿಗೆ ಸ್ಟಿಕ್ ಆನ್ ಆಗಿದೆ, ಒಂದು ಸ್ಟೀರಿಯೋಟೈಪ್ ಆಗಿ ಬದಲಾಗೋ ಬದಲು ಇನ್ನಷ್ಟು ಬೇರೆ ಥರ ಪಾತ್ರಗಳು, ವಿಭಿನ್ನವಾದ ಪಾತ್ರಗಳು ಮಾಡಿಕೊಂಡು ಬೇರೆ ಡೈಮೆನ್ಷನ್ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಆಸ್ತಿಯಾಗಿ ಉಳ್ಕೊತಾರೆ. ಒಂದು ಸಿನಿಮಾ ಗೆಲ್ಲಬೇಕು ಅಂತಂದರೆ ಅದು ವಿಲನ್ನು ತುಂಬ ಪವರ್ಫುಲ್ ಆಗಿರಬೇಕು. ವಿಲನ್ ಪವರ್ಫುಲ್ ಆಗಿದ್ದಷ್ಟು ಹೀರೋಗೆ ಸ್ಕೋಪ್ ಜಾಸ್ತಿ. ಯಾಕೆ ಅಂತ ಅಂದರೆ, ಆ ವಿಲನ್ನು ಪವರ್ಫುಲ್ ಆಗಿದ್ದಷ್ಟು ಹೀರೋ ಅವನ್ನ ಹೇಗೆಲ್ಲ ಕ್ರಾಸ್ ಮಾಡ್ತಾನೆ ಅನ್ನೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಕೊತ್ತಲವಾಡಿ ಚಿತ್ರದಲ್ಲಿ ವಿಲನ್ನು ತುಂಬಾ ಪವರ್ಫುಲ್ಲು. ಈ ವಿಷಯದಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ. ಬಟ್ ಆ ಪವರ್ಫುಲ್ ವಿಲನ್ಗೆ ಈಕ್ವಲ್ ಆಗಿ ಈ ಸಿನಿಮಾದಲ್ಲಿ ಹೀರೋ ಇಲ್ಲ.
ಅದನ್ನು ಡಿಸೈನ್ ಮಾಡೋದ್ರಲ್ಲಿ ನಿರ್ದೇಶಕರು ಕಂಪ್ಲೀಟಾಗಿ ಎಡವಿದ್ದಾರೆ. ವಿಲನ್ ಆರ್ಕು ರೈಸ್ ಆಗುತ್ತೆ, ಜೊತೆಗೆ ಹೀರೋ ಆರ್ಕು ರೈಸ್ ಆಗುತ್ತೆ. ಆದರೆ ವಿಲನ್ ಆರ್ಕು ಹೋಗೋವಂಥ ಪೀಕ್ಗೆ ಹೀರೋ ಆರ್ಕು ಬರಲ್ಲ, ಡೌನ್ ಆಗುತ್ತೆ. ಇದೇ ಈ ಸಿನಿಮಾದ ಬಿಗ್ಗೆಸ್ಟ್ ನೆಗೆಟಿವ್. ಸೊ ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ ನಾನು ಮೊದಲೇ ಹೇಳಿದಾಗೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಕತೆ ಜೊತೆ ಚಿತ್ರಕಥೆ ಸಹ ಮುಖ್ಯ, ಜೊತೆಗೆ ಸ್ವಲ್ಪ ಮಸಾಲೆ ಇದ್ದರೆ ಚೆಂದ. ಆದರೆ ಬರೀ ಮಸಾಲೆನೇ ತುಂಬಿಸಿದ್ರೆ ಅದು ಕೊತ್ತಲವಾಡಿ ಆಗುತ್ತೆ.